ನಮ್ಮ ಕ್ಷೇತ್ರದಲ್ಲಿ ಇವತ್ತು ಇವತ್ತು SC ST ಅವರು ಒಂದು ಕಡೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಗಣೇಶನನ್ನ ಊರು ಒಳಗಡೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಬಿಡೋದಿಲ್ಲ. ಅಲ್ಲಿ ನಟೋರಿಯಸ್ ರೌಡಿಗಳು ಒಂದು 4 ಜನ ದೊಣ್ಣೆಗಳು ಹಿಡ್ಕೊಂಡು ನಿಂತ್ಕೊತಾರೆ. ಗಣೇಶನನ್ನ ಊರೊಳಗಡೆ ತರಬಾರದು ಅಂತ ಹೇಳಿ DOSP ಆದಿಯಾಗಿ, ಪೊಲೀಸ್ ಇನ್ಸ್ಪೆಕ್ಟರ್ಗಳ ಆದಿಯಾಗಿ, ಸಬ್ ಇನ್ಸ್ಪೆಕ್ಟರ್ಗಳು ಸುಮಾರು 50-60 ಜನ ಪೊಲೀಸ್ನವರು ಮೂಕ ಪ್ರೇಕ್ಷಕರಾಗಿ 4 ಜನ ದೊಣ್ಣೆಗಳು ಇಟ್ಕೊಂಡು ನಿಂತ್ಕೊಂಡಿದ್ರೆ ಅದನ್ನ ನೋಡ್ಕೊಂಡಿರ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಬದುಕಿದೆಯಾ? ಇಲ್ಲಿನ DYSP ಅಂತ ಹೇಳ್ಬೇಕಾ? ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುಮಾರು 50-60 ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಯಾಕೆ SC ST ಅವರು ಗಣೇಶನ ಪ್ರತಿಷ್ಠಾಪನೆ ಮಾಡಬಾರ್ದ? ಊರೊಳಗಡೆ ಮೆರವಣಿಗೆ ಮಾಡಬಾರ್ದ? ಆದ್ರೆ ಪೊಲೀಸ್ ಇಲಾಖೆಯಿಂದ ಇದನ್ನ ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ. ಚಿನ್ನಸಂದ್ರ ಒಂದೇ ಅಲ್ಲ, ಇವತ್ತು ಸಾಕಷ್ಟು ಕಡೆ ಇವತ್ತು ತಿಮ್ಮಸಂದ್ರದಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಪರ್ಮಿಷನ್ ಕೊಡ್ತಾರೆ. ಒಬ್ಬರಿಗೆ ನೀವು ಶನಿವಾರ ಬಿಡಬೇಕು, ಇನ್ನೊಬ್ಬರಿಗೆ ಭಾನುವಾರ ಬಿಡಬೇಕು ಅಂತ, ವಿಸರ್ಜನೆ ಮಾಡಬೇಕು ಅಂತ. ಆದ್ರೆ ಭಾನುವಾರ ಯಾರು ಪರ್ಮಿಷನ್ ತಗೊಂಡಿದ್ರು, ಭಾನುವಾರ ಅವರು ವಿಸರ್ಜನೆ ಮಾಡಿದ್ದಾರೆ. ಆದ್ರೆ ಶನಿವಾರ ಬಿಡ್ಬೇಕಾಗಿರ್ತಕ್ಕಂಥವನು ಮಂಗಳವಾರ ಬಿಡ್ತಾನೆ. ನಿಮ್ಮ ಪೊಲೀಸ್ ಇವತ್ತು ನಾನು ಹೇಳ್ತೀನಿ, ಇವತ್ತು DYSP ಅವರಿಗೆ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದ್ರೆ ಇವತ್ತು ನೀವು ಭಾನುವಾರ ನಿಮಗೆ ಪರ್ಮಿಷನ್ ವಿಸರ್ಜನೆ ಮಾಡುವಂತದಕ್ಕೆ ಪರ್ಮಿಷನ್ ಕೊಟ್ರೆ ಮಂಗಳವಾರ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ ಪೊಲೀಸ್ ನೀವೇನು ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೇನಾದ್ರು ಕಿಮ್ಮತ್ ಇದೆಯಾ? ಅದಕ್ಕೇನಾದ್ರು ಗೌರವ ಇದೆಯಾ? ನಿಮ್ ಪೊಲೀಸ್ ಇಲಾಖೆ ಯಾಕೆ ಕೊಡ್ಬೇಕು? ನೀವು ಏನಕ್ಕೆ ಬೇಕು? ನೀವು ಕೊಟ್ಟಿರ್ತಕ್ಕಂಥದ್ದು ಭಾನುವಾರ, ಅವ್ರು ಬಿಡ್ತಕ್ಕಂಥದ್ದು ಮಂಗಳವಾರ. ಏನ್ ಮಾಡ್ತಾ ಇದ್ರಿ ನೀವು ಪೊಲೀಸ್ನವರು? ಯಾಕೆ ಕೊಡ್ಬೇಕಾಗಿತ್ತು? ಹಾಗಾದ್ರೆ ನೀವು ಗ್ರಾಮಾಂತರದಲ್ಲಿ ಇನ್ಸ್ಪೆಕ್ಟರ್ ನೀನು ಕೊಡ್ತಕ್ಕಂಥ ನೀನು ಸಹಿ ಆಗುವಂತದಕ್ಕೆ ಏನಾದ್ರು ಒಂದು ಸ್ವಲ್ಪ ಗೌರವ ಇದೆಯಾ? ಇದನ್ನು ನೋಡಿಕೊಂಡು DYSP, ನಾನು ಮಾಧುಮಂಗಲದ ವಿಚಾರದಲ್ಲಿ SP ಅವರಿಗೆ ದೂರವಾಣಿ ಮಾಡಿ ಫೋನ್ ಮಾಡಿದಾಗ SP ಅವರು ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಕ್ಲಾಸ್ ತಗೊಂಡ್ಮೇಲೆ ಅಲ್ಲಿರ್ತಕ್ಕಂಥ ನಮ್ಮ ಹುಡುಗನಿಗೆ ಹೇಳ್ತಾರೆ DYSP ಅವರು, ನನ್ನ ಮೇಲೆ ಯಾರು ದೂರ ಹೇಳಿದ್ರು ಥ್ಯಾಂಕ್ಸ್ ಅವ್ರಿಗೆ ಅಂತ. ಇಂಥವೆಲ್ಲ ನಡೆಯೋದಿಲ್ಲ. ನಿನ್ನ ಅಧಿಕಾರ, ನಿನ್ನ ಕುರ್ಚಿಗಾಗಿ ಸಾರ್ವಜನಿಕರನ್ನ ಬಲಿ ಮಾಡಬೇಡಿ. ಇವತ್ತು DYSP ಅವರಿಗೆ ನೇರವಾಗಿ ಹೇಳ್ತೇನೆ, ನೀವು SP ಅವ್ರಿಗೂ ಕೂಡ ಯಾರ ಮೇಲೇನೂ ಕಂಟ್ರೋಲ್ ಇಲ್ಲ, DYSP ಮೇಲೇನೂ ಕಂಟ್ರೋಲ್ ಇಲ್ಲ, ಇನ್ಸ್ಪೆಕ್ಟರ್ ಮೇಲೆ ಕಂಟ್ರೋಲ್ ಇಲ್ಲ. ಇವತ್ತು ಯಾವುದೋ ಒಂದು ಹೆಬ್ರಿಯಲ್ಲಿ ಗಲಾಟೆ ಆಗಿದೆ 3-4 ದಿನ ಹಿಂದೆ, ಮಂತ್ರಿಗಳ ಹೆಸರು ಹೇಳ್ಕೊಂಡು ತಕ್ಷಣ FIR ಆಗೋದು. ಇನ್ನೊಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಾಗ ಹಣ ಕೊಡಬೇಕು. ದುಡ್ಡು ತಗೊಂಡಿದ್ದಾನೆ, ದುಡ್ಡು ತಗೊಂಡು 3 ದಿನ ಆದ್ಮೇಲೆ FIR ಮಾಡಿದ್ದಾನೆ. ಇಲ್ಲಿ ರೂರಲ್ ಸ್ಟೇಷನ್ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಯಾವ ಶಿವರಾಜ್ ಅಂತ ಹೇಳಿ. ಆದ್ರೆ ಪೊಲೀಸ್ ಇಲಾಖೆ ಇವತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಸಂಪೂರ್ಣವಾಗಿ ಇವತ್ತು ಈ ಸರ್ಕಾರ ಸುಳ್ಳು ಹೇಳಿ, ವಂಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ. ಬರೀ ಸುಳ್ಳುಗಳು ಹೇಳಿ, ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ, ವಂಚನೆ ಮಾಡಿ ಬಂದಿರತಕ್ಕಂಥದ್ದು, ಸಾರ್ವಜನಿಕರಿಗೆ ವಂಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ನನಗೆ ಇರ್ತಕ್ಕಂಥ ಮಾಹಿತಿ ಸುಮಾರು 3,000 BPL ಕಾರ್ಡ್ಗಳನ್ನ ಕಟ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ. ಅಂದ್ರೆ ನಡ್ಸೋಕ್ ಆಗ್ತಾ ಇಲ್ಲ, ಕೊಡೋದಕ್ಕೆ ಶಕ್ತಿ ಇಲ್ಲ. ಆದ್ರೆ ಇವತ್ತು ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಟ್ ಮಾಡಿ. ನನ್ನ ತಹಸೀಲ್ದಾರ್ ಹೇಳಿದ್ರೆ, ಸರ್ 600 ಜನ ಸತ್ತೋಗಿದ್ದಾರೆ, 600 ಜನ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ. ಯಾಕೆ ನಿಮ್ಗೆ ಮೊದಲು ಗೊತ್ತಿರ್ಲಿಲ್ವಾ? ಅಧಿಕಾರಕ್ಕೆ ಬಂದಾಗ ಗೊತ್ತಿರ್ಲಿಲ್ವಾ ನಿಮ್ಗೆ? ಸುಳ್ಳುಗಳು ಹೇಳಿ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಬೇಕು. ಇವತ್ತು ಕನಿಷ್ಠ 3,000 ಕಾರ್ಡ್ಗಳಂದ್ರೆ ಸುಮಾರು 10,000 ಜನ. ಹಾಗಾದ್ರೆ ಹೊಟ್ಟೆ ತುಂಬಾ ಊಟ ಮಾಡೋದು ಬೇಡವಾ ಅವರು? ಇವತ್ತು ಎಲ್ಲ ಈ ಸರ್ಕಾರ ಬಂದ್ಮೇಲೆ ಕೊಲೆಗಳು ಹೆಚ್ಚಾಗಿದ್ದಾವೆ, ಸುಲಿಗೆ ಹೆಚ್ಚಾಗಿದೆ, ದರೋಡೆಗಳು ಹೆಚ್ಚಾಗಿದೆ. ನಗರ ಭಾಗದಲ್ಲಿ ಇವತ್ತು ಕಾರ್ಗಳ ಗ್ಲಾಸ್ಗಳು ಹೊಡೆದು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಊರೆಲ್ಲ ನಗರ ಎಲ್ಲ ಕ್ಯಾಮ್ರಾಗಳು ಹಾಕಿದ್ದಾರೆ. ಈಗ ನಮ್ಮ ಮನೆ ಟೌನ್ ಅಲ್ಲಿ ಇರ್ತಕ್ಕಂಥ ಮನೆ ಹತ್ರ ಆ ಲೈನ್ ಅಲ್ಲಿ ಕೂಡ ಟವರ್ ಬೋಲ್ಟ್ಗಳೆಲ್ಲ ಕಿತ್ಕೊಂಡ್ ಬಂದಿದ್ದಾರೆ. ಕಿತ್ಕೊಂಡ್ಬಂದು ನಮ್ಮ ಮನೆ ಗೇಟ್ ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ, ಸರ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಸರ್, ಯಾವ್ದೋ ಒಂದು ಪತ್ತೆ ಆಗಿದೆ ಸರ್ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಎಲ್ಲ ಅಡ್ಜಸ್ಟ್ಮೆಂಟ್, ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ನವರು ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟ್, ಯಾರು ಹಿಡ್ಕೊಂಡ್ ಬಂದ್ರು ಕೂಡ ತಕ್ಷಣ ಬಿಟ್ಟು ಕಳಿಸ್ತಾ ಇರ್ತಾರೆ.
50-50. ಆದರೆ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ. ಚಿಂತಾಮಣಿ ಅಷ್ಟೇ ಅಲ್ಲ, ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ. ಇಂಥ ಆರೋಪ ಇವತ್ತು ಸಾರ್ವಜನಿಕರು ಅವ್ರಿಗೇನಾದ್ರೂ ಕಷ್ಟ ನಷ್ಟ ನೋವು ಆದಾಗ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡುವಂತ ಅವಕಾಶ ಇಲ್ಲ. ಅಂದ್ರೆ ಭಯಭೀತರಾಗಿದ್ದಾರೆ. ಇವತ್ತು ರೌಡಿ ಶೀಟರ್ಗಳು, ಕೆಲವು ರೌಡಿ ಶೀಟರ್ಗಳು ಕಾಲ್ ಮೇಲೆ ಹಾಕೊಂಡು ಕುಂತ್ಕೊಂಡಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ನಾನು ಅನೇಕ ಬಾರಿ ಹೇಳಿದ್ದೇನೆ. ಇವತ್ತು ಕೆಲವು ಹಿರಿಯ ಅಧಿಕಾರಿಗಳು ಕೆಲವರು ಹೊಸದಾಗಿ ಬಂದಾಗ ರೌಡಿ ಶೀಟರ್ಸ್ ಯಾರ್ಯಾರಿದ್ದಾರೆ ಕರೀರಿ ನೋಡ್ಬೇಕು ಅವ್ರು ಯಾರ್ಯಾರು ಏನು ಅಂತ, ಅವ್ರು ಕೆಲವೆಲ್ಲ ಹೊಸದಾಗಿ ಬಂದಾಗ ಕ್ಲಾಸ್ ತಗೊಂತಾರೆ. ಆದ್ರೆ ಕೆಲವು ರೌಡಿ ಶೀಟರ್ಗಳು ಅಟೆಂಡ್ ಆಗೋದಿಲ್ಲ. ಯಾಕಾಗೋದಿಲ್ಲ? ಯಾರು ಒತ್ತಡ ನಿಮ್ಗೆ? ನೇರವಾಗಿ ಹೇಳಿದ್ದೇನೆ, DOSPಗೆ ಹೇಳಿದ್ದೇನೆ, ಇನ್ಸ್ಪೆಕ್ಟರ್ಗೆ ಹೇಳಿದ್ದೇನೆ, ಎಲ್ಲರಿಗೂ ಹೇಳಿದ್ದೇನೆ. ಕೆಲವು ರೌಡಿಗಳು ಆ ಸಭೆಗೆ ಹೋಗೋದಿಲ್ಲ. ಉನ್ನತ ದೊಡ್ಡ ಮಟ್ಟದ ರೌಡಿಗಳು ಪಾಪ ತಿಂಗಳು ಏನೋ ಇರುತ್ತೆ ಅವ್ರಿಗೆ. ನೀವು ನ್ಯಾಯಯುತವಾದಂಥ ಒಂದು ನ್ಯಾಯವನ್ನ ಕೊಡುವಂಥದ್ದಕ್ಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ನೇರವಾಗಿ ಧೈರ್ಯವಾಗಿ, ಯಾಕಂದ್ರೆ ಯಾವಾಗಲೂ ಕೂಡ ಸ್ನೇಹದ ಒಂದು ಸಂಬಂಧ ಇರಬೇಕು ಸಾರ್ವಜನಿಕರಿಗೆ. ಆ ರೀತಿ ಇಲ್ಲ ಇಲ್ಲಿ. ರೌಡಿಗಳು ಹೋಗಿ ಅಲ್ಲಿ ಕುಂತ್ಕೊಂಡು ಆಡಳಿತ ಮಾಡ್ತಾರೆ. ಹೀಗೆ ಮಾಡ್ಬೇಕಂತ ಅವ್ರು ಎಷ್ಟು ಜೋರಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ತಕ್ಷಣ ವರ್ಗಾವಣೆ. ಯಾಕಂದ್ರೆ 25 ಲಕ್ಷ ಕೊಟ್ಟು ಬಂದಿರ್ತಾನೆ. ಅವ್ರು ಹೇಳಿದೆ, ನನ್ನ ಸ್ನೇಹಿತ ಒಬ್ಬ ಹೇಳಿದ್ದಾನೆ, ನನಗೆ ಎಷ್ಟು ಕೊಟ್ಟಪ್ಪ ಅಂದ್ರೆ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳಿದೆ. ಅವರು ನನ್ನ ಹೆಸರು ಹೇಳ್ತೀನಿ, ಕ್ಷಣ ಇಟ್ಕೊಳ್ಳಲ್ಲ ಇಲ್ಲಿ ಅಂತ, ನನ್ನ ಪರಿಚಯ ಅಂತ ಹೇಳ್ಬೇಡ ಅಂತ. ಎಷ್ಟು ಕೊಟ್ಟಿಗೆ ಹೇಳು ಅಂದ್ರೆ 25 ಲಕ್ಷ ಕೊಟ್ಟು ಬಂದಿದ್ದೀನಿ ಸರ್ ಅಂತ. ಅವ್ರೇನು ಮಾಡ್ತಾನೆ, ಫಸ್ಟ್ ಅವ್ರ ಕಡೆ ಅವ್ರದ್ದು ಇನ್ಸಿಡೆಂಟ್ಗೆ FIR ಹಾಕ್ಬಿಡೋದು. ನೆಕ್ಸ್ಟ್ ಕೌಂಟರ್ FIR 4 ದಿನ 5 ದಿನ ದುಡ್ಡಿಗೆ 5,000 ಕೊಡು, 10,000 ಕೊಡು, 20,000 ಕೊಡು, ದುಡ್ಡು ಹೋದ್ಮೇಲೆ FIR ಹಾಕೋದು. ಈ ರೀತಿ ಇವತ್ತು DOSPಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂಥವೆಲ್ಲ ಕಂಟ್ರೋಲ್ ಮಾಡಿ ಪಾರದರ್ಶಕವಾಗಿ ಆಡಳಿತ ಮಾಡೋಂಗಿದ್ರೆ ಮಾಡ್ರಿ, ಇಲ್ಲಾಂದ್ರೆ ತೊಲಗರಿ ಅನ್ನುವಂಥದ್ದನ್ನ ಇವತ್ತು ನಿಮ್ಮ ಮುಖ್ಯನ ಇವತ್ತು DOSPಗೆ, ಆ ಇನ್ಸ್ಪೆಕ್ಟರ್ಗೆ ಹೇಳುವಂಥದ್ದಕ್ಕೆ ನಾನು